अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂ ವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂಥ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಸುತ್ತಮುತ್ತ ಎಲ್ಲ ಪ್ರದೇಶಗಳಲ್ಲೂ ನೋಡಿದೆ, ಆದರೆ ಅತ್ತಿಗೆ ಕಾಣಲಿಲ್ಲ. ಹಾಗಾದ್ರೆ ನನ್ನ ಸೀತೆ ಎಲ್ಲಿ? ಏನಾದವಳು? ಜಾನಕಿ ಎಲ್ಲಿ ನೀನು? ಸ್ವಾಮಿ, ಸ್ವಾಮಿ ನನ್ನನ್ನು ಕಾಪಾಡಿ. ಲಕ್ಷ್ಮಣ, ಅಲ್ಲ, ಆ ಹೆಂಗಸು ಈ ಗಂಟನ್ನು ಮೇಲಿನಿಂದ ಏಕೆ ಎಸೆದಳು? ಅವಳ್ಯಾರು? ಆ ರಾಕ್ಷಸನ ಜೊತೆ ಆಕಾಶ ಮಾರ್ಗದಲ್ಲಿ ಏಕೆ ಹೋಗುತ್ತಿದ್ದಳು? ಏನೇ ಆಗಲಿ, ಈ ವಿಷಯವನ್ನು ನಮ್ಮ ಸುಗ್ರೀವರಾಜನಿಗೆ ತಿಳಿಸುವುದು ನಮ್ಮ ಕರ್ತವ್ಯ. ಬನ್ನಿ ಹೋಗೋಣ. ನಿಲ್ಲು. ನನ್ನನ್ನು ಮೀರಿ ಮುಂದೆ ಹೋದರೆ ನಿನಗೆ ಅಪಾಯ ಖಂಡಿತ. ಇದಾವುದು ಇನ್ನೊಂದು ಹದ್ದು. ಆ ಮುದಿ ಹದ್ದು ಜಟಾಯುವೆ ನನ್ನ ಮೇಲೆ ಆಕ್ರಮಣ ಮಾಡಿ ನಾನು ಮೂರ್ಛೆ ಬೀಳುವಂತೆ ಮಾಡಿದ. ಇದಾದರೂ ಇನ್ನೂ ಹರೆಯದ ಹದ್ದು. ಇದರ ಮೇಲೂ ನಾನು ಪರಾಕ್ರಮ ಪ್ರದರ್ಶಿಸಲು ಪ್ರಯತ್ನಿಸಿ ಕಾಲಹರಣ ಮಾಡುವುದು ವಿವೇಕವಲ್ಲ. ಉಪಾಯವಾಗಿ ಇದರಿಂದ ಪಾರಾಗಿ ಹೋಗುವುದೇ ಸೂಕ್ತ. ಎಲ್ಲವೋ ಖೇಚರ, ಏನನ್ನು ಯೋಚಿಸುತ್ತಿರುವೆ? ನಾನು ಏನನ್ನು ಯೋಚಿಸುತ್ತಿಲ್ಲ. ನಿನ್ನಂತಹ ಮಹಾಹದ್ದನ್ನು ಕಂಡು ಅಚ್ಚರಿಯಿಂದ ನನಗೆ ಮಾತೇ ಹೊರಡದಂತಾಗಿದೆ. ನೀನು ಯಾರು ಪಕ್ಷಿರಾಜ? ನಾನು ಯಾರೆಂಬುದು ತಿಳಿಯಬೇಕೇ? ನಮ್ಮ ಪಕ್ಷಿ ಕುಲಕ್ಕೆ ಗಣ್ಯರಾದ ಮಹಾಪರಾಕ್ರಮಶಾಲಿಗಳಾದ ದೇವತೆಗಳಿಗೆ ಸದೃಶ್ಯರಾದ ಜಟಾಯು ಸಂಪಾತಿ ಎಂಬುವವರ ಹೆಸರನ್ನು ಕೇಳಿರುವೆಯಾ? ಓಹೋ,
ಕೇಳಿದ್ದೇನೆ. ಅಂಥ ಮಹಾತ್ಮರ ಹೆಸರನ್ನು ಯಾರು ತಾನೇ ಕೇಳಿರುವುದಿಲ್ಲ. ನಾನು ಅವರನ್ನು ತುಂಬಾ ಪೂಜಿಸುತ್ತೇನೆ. ಮಹಾತ್ಮನಾದ ಜಟಾಯುವಿನ ಹೆಸರು ಈ ಹದ್ದಿನ ಬಾಯಿಯಲ್ಲಿ ಬರುತ್ತಿದೆಯಲ್ಲ, ಈ ಹದ್ದಾದರೂ ನನ್ನನ್ನು ಈ ನೀಚನಿಂದ ರಕ್ಷಿಸುತ್ತದೆಯೇ? ಅವರಲ್ಲಿ ಜಟಾಯುವಿನ ಅಣ್ಣನಾದ ಸಂಪಾತಿಯ ಮಗನೇ ನಾನು. ನನ್ನ ಹೆಸರು ಸುಭಾಷ್. ನನ್ನ ತಂದೆ ಪಂದ್ಯದ ಉತ್ಸಾಹದಲ್ಲಿ ಸೂರ್ಯಮಂಡಲದವರೆಗೆ ಹಾರಿ ಆ ತಾಪದಿಂದ ರೆಕ್ಕೆ ಸುಟ್ಟುಕೊಂಡು ಹಾರಲಾರದೆ ಗುಡ್ಡದಲ್ಲಿಯೇ ಬದುಕುತ್ತಿದ್ದಾರೆ. ಹೌದೇ? ಪಾಪ ಪಾಪ. ಪ್ರತಿನಿತ್ಯ ನಾನು ನನ್ನ ತಂದೆಗಾಗಿ ಆಕಾಶದಲ್ಲಿ ಸಿಗುವ ಜೀವಿಗಳನ್ನು ಹಿಡಿದು ಆಹಾರವನ್ನು ತೆಗೆದುಕೊಂಡು ಹೋಗುತ್ತೇನೆ. ಈಗ ನೀನು ಹೊತ್ತುಕೊಂಡು ಹೋಗುತ್ತಿರುವ ಆ ಹೆಂಗಸನ್ನು ನನಗೆ ಕೊಡು. ನಾನು ನನ್ನ ತಂದೆಗೆ ಆಹಾರವಾಗಿ ತೆಗೆದುಕೊಂಡು ಹೋಗುತ್ತೇನೆ. ಅಯ್ಯೋ, ಇವನು ರಕ್ಷಕನಾಗುತ್ತಾನೆ ಎಂದುಕೊಂಡರೆ ಭಕ್ಷಕನಾಗುತ್ತಿರುವನಲ್ಲ. ಇವನ ಮಾತುಗಳನ್ನು ಕೇಳಿದರೆ ಇವನ ಪರಾಕ್ರಮ ಅಪಾರವಾಗಿರುವಂತಿದೆ. ಹದ್ದಿನೊಡನೆ ಹೋರಾಡಿ ಸೋತೆನೆಂಬ ಅಪಖ್ಯಾತಿಗೆ ಗುರಿಯಾಗಬಾರದು. ಒಂದು ವೇಳೆ ಸೀತೆ ಕೈಬಿಟ್ಟು ಹೋದರೆ? ಏನನ್ನು ಯೋಚನೆ ಮಾಡುತ್ತಿರುವೆ? ತಡ ಮಾಡಬೇಡ. ನನ್ನ ತಂದೆ ಹಸಿದಿದ್ದಾನೆ. ಶೀಘ್ರವಾಗಿ ಆಹಾರ ಕೊಡಬೇಕು. ಬೇಗ ಈ ಹೆಂಗಸನ್ನು ನನಗೆ ಒಪ್ಪಿಸು. ಅಲ್ಲ, ನನ್ನ ಮಾತನ್ನು ಕೇಳು. ನಾನು ಹಲವು ವರ್ಷಗಳ ಕಾಲ ಕಷ್ಟಪಟ್ಟು ಶೌರ್ಯ ಪರಾಕ್ರಮಗಳನ್ನು ತೋರಿಸಿ ಈ ಸುಂದರಿಯನ್ನು ಕೊಂಡೊಯ್ಯುತ್ತಿದ್ದೇನೆ. ಇವಳನ್ನು ನಿನಗೆ ಕೊಟ್ಟು ಬಿಟ್ಟರೆ ನನ್ನ ಈ ಪ್ರಯತ್ನವೆಲ್ಲ ವಿಫಲವಾದಂತಾಗುತ್ತದೆ. ನನ್ನ ಜೀವನವೇ ನಿಷ್ಪ್ರಯೋಜಕವಾದಂತಾಗುತ್ತದೆ. ಅಯ್ಯ, ಕನಿಕರ ತೋರು. ಸ್ವಲ್ಪ ಸಮಯಕ್ಕಾದರೆ ನಿನ್ನ ತಂದೆಯ ಆಹಾರಕ್ಕಾಗಿ ಮತ್ತೊಂದು ಯಾವುದಾದರೂ ಜೀವಿ ಸಿಗಬಹುದು. ಆದರೆ ನನಗೆ ಈ ಸುಂದರಿ ಮತ್ತೆ ಸಿಗುವುದಿಲ್ಲ. ನನ್ನ ಮೇಲೆ ಕನಿಕರ ತೋರು. ನಮ್ಮನ್ನು ಬಿಟ್ಟು ಬಿಡು ಪಕ್ಷಿರಾಜ. ಸೀತೆ, ಪ್ರಾಣಪ್ರಿಯೆ, ಹೋಗಬೇಡ, ನಿಲ್ಲು. ಸಹೋದರ ರಾಮಚಂದ್ರ. ಸೀತೆ, ನಿಲ್ಲು ಸೀತೆ. ಸಹೋದರ ದೇವಿ, ಸಹೋದರ ನಿಲ್ಲು. ಸಹೋದರ ನಿಲ್ಲು. ಲಕ್ಷ್ಮಣ, ಸೀತೆ ಇಲ್ಲೇ ಇದ್ದಳು. ಎಲ್ಲ ಉಳಿತುಕೊಂಡಿದ್ದಾಳೆ. ನನ್ನನ್ನು ಆಟ ಆಡಿಸುತ್ತಿದ್ದಾಳೆ. ಲಕ್ಷ್ಮಣ, ಅವಳು ಇಲ್ಲಿಯೇ ಎಲ್ಲೋ ಅಡಿಗೆ ಕುಳಿತಿರುತ್ತಾಳೆ. ಅವಳನ್ನು ಹುಡುಕು ಲಕ್ಷ್ಮಣ, ಅವಳನ್ನು ಹುಡುಕು. ಸಹೋದರ, ಇಲ್ಲಿ ಅತ್ತಿಗೆ ಇಲ್ಲ. ಲಕ್ಷ್ಮಣ, ಸೀತೆ ಇಲ್ಲದೆ ನಾನು ಒಂದು ಕ್ಷಣ ಮಾತ್ರವೂ ಜೀವಿಸಲಾರೆ. ಸೀತೆ, ಜಾನಕಿ, ವೈದ್ಯರೇ, ಜಾನಕಿ. ಪಾಪ, ಬಹಳ ಬೇಡಿಕೊಳ್ಳುತ್ತಿದ್ದಾನೆ. ನನ್ನ ಪರಾಕ್ರಮಕ್ಕೆ ನನ್ನ ತಂದೆಗಾಗಿ ಆಹಾರ ಗಳಿಸುವುದೇನೋ ಕಷ್ಟವಾಗುವುದಿಲ್ಲ. ಇವನು ದೈನ್ಯದಿಂದ ಬೇಡುತ್ತಿದ್ದಾನೆ. ಇವನಿಂದ ಈ ಹೆಂಗಸನ್ನು ಕಿತ್ತುಕೊಳ್ಳುವುದು ನ್ಯಾಯವಲ್ಲ. ಏನನ್ನು ಯೋಚಿಸುತ್ತಿರುವ ಪಕ್ಷಿರಾಜ? ದಯಮಾಡಿ ನಮ್ಮನ್ನು ಬಿಟ್ಟು ಬಿಡು. ಆಗಲಿ, ನಿನ್ನ ವಿನಯದಿಂದ ನಾನು ಸಂತುಷ್ಟಗೊಂಡಿದ್ದೇನೆ. ನೀನಿನ್ನು ಹೋಗಬಹುದು. ದಯಾಗುಣ ಸಂಪನ್ನನಾದ ಪಕ್ಷಿರಾಜ, ನಿನಗೆ ನಮೋ ನಮಃ. ಸಹೋದರ ರಾಮಚಂದ್ರ, ಸಹೋದರ ಸಹೋದರ ರಾಮಚಂದ್ರ, ಸಹೋದರ
ಸೀತೆ ಎಲ್ಲಿ? ಅವಳು ಎಲ್ಲಿಗೆ ಹೋದಳು? ಯಾವ ದೇಶಕ್ಕೆ ಹೋದಳು? ಯಾರು ಅವಳನ್ನು ಅಪಹರಿಸಿದವರು? ಅವಳನ್ನು ನಿನ್ನ ರಕ್ಷಣೆಯಲ್ಲಿ ಬಿಟ್ಟು ಹೋದನಲ್ಲವೇ? ಅವಳು ಎಲ್ಲಿ ಈಗ? ಅವಳು ಏನಾದಳು? ಹೇಳು ಲಕ್ಷ್ಮಣ, ಅವಳು ಏಕೆ ನನ್ನನ್ನು ಕಾಣಲು ಬರುತ್ತಿಲ್ಲ? ಸಹೋದರ, ಶಾಂತನಾಗು, ಸಮಾಧಾನ ತಂದುಕೋ. ಈ ಚಿತ್ತಭ್ರಮೆಯಿಂದ ಹೊರಗೆ ಬಾ. ನಿನ್ನಂತ ಧೀರ ಹೀಗೆ ಶೋಕದಿಂದ ಕಳವಳಿಸಬಾರದು. ನಾವು ಒತ್ತಿಗೆಯನ್ನು ಹುಡುಕೋಣ. ಏಕೆ ಹುಡುಕಬೇಕು ಲಕ್ಷ್ಮಣ? ನಾವೇಕೆ ಅವಳನ್ನು ಹುಡುಕಬೇಕು? ಅವಳು ನನ್ನ ಪ್ರಾಣಪ್ರಿಯ. ನನ್ನನ್ನು ಬಿಟ್ಟು ಅವಳು ಇರುತ್ತಾಳೆಯೇ? ಅವಳನ್ನು ಬಿಟ್ಟು ನಾನು ಒಂದು ಕ್ಷಣವೂ ಜೀವಿಸಲಾರೆ ಎಂದು ಅವಳಿಗೆ ಗೊತ್ತಲ್ಲವೇ? ಅವಳು ಬಂದೇ ಬರುತ್ತಾಳೆ ಲಕ್ಷ್ಮಣ. ತನ್ನ ರಾಮನನ್ನು ಬಿಟ್ಟು ಸೀತೆ ಇರಲು ಸಾಧ್ಯವೇ? ಸಹೋದರ, ಧೈರ್ಯ ತಂದುಕೋ. ಅತ್ತಿಗೆ ಕಾಣೆಯಾಗಿರುವುದಂತೂ ನಿಜ. ನಾವು ಅತ್ತಿಗೆಯನ್ನು ಹುಡುಕೋಣ. ವಿಶಾಲವಾದ ಅರಣ್ಯದಲ್ಲಿ ಮೂಲೆ ಮೂಲೆಗಳಲ್ಲಿ ಹುಡುಕೋಣ. ಇಲ್ಲ ಲಕ್ಷ್ಮಣ, ನನ್ನ ಸೀತೆ ಇಲ್ಲಿ ಎಲ್ಲೋ ಅಡಗಿರುತ್ತಾಳೆ. ಜಿಂಕೆಗಳೊಂದಿಗೆ ಸ್ನೇಹ ಬೆಳೆಸಿ ಅವುಗಳ ಹಿಂಡಿನೊಡನೆ ಸೇರಿಕೊಂಡಿರಬಹುದು. ಪಕ್ಷಿಗಳ ಮಧುರ ಕಲರವವನ್ನು ಕೇಳುತ್ತಾ ಮೈಮರೆತು ಇಲ್ಲಿಯೇ ಎಲ್ಲೋ ಕುಳಿತಿರಬಹುದು. ನೆನಪಾದ ಕೂಡಲೇ ಅವಳು ಓಡಿ ಬರುತ್ತಾಳೆ ಲಕ್ಷ್ಮಣ. ನೀನು ನೋಡುತ್ತೀರೋ, ಅವಳು ಖಂಡಿತ ಓಡೋಡಿ ಬರುತ್ತಾಳೆ. ಸಹೋದರ, ಸಮಾಧಾನ ಮಾಡಿಕೊ. ನಿನ್ನ ಈ ದುಃಖವನ್ನು ನಾನು ಸಹಿಸಲಾರೆ. ಲಕ್ಷ್ಮಣ, ಸೀತೆಯ ವಿರಹದಿಂದ ನಾನು ಹೆಚ್ಚು ಕಾಲ ಬದುಕಿರಲಾರೆ. ಸಹಿಸಲಾರದ ಈ ಮಹಾ ದುಃಖದಿಂದ ನಾನು ಸತ್ತು ಹೋಗುತ್ತೇನೆ ಲಕ್ಷ್ಮಣ, ಸತ್ತು ಹೋಗುತ್ತೇನೆ. ಆದರೆ ನಾನು ಸತ್ತು ಸ್ವರ್ಗಕ್ಕೆ ಹೋದರೆ ನನ್ನ ತಂದೆಯವರು ನನಗೆ ಮಾತು ಕೊಟ್ಟಂತೆ 14 ವರ್ಷಗಳ ಕಾಲದ ವನವಾಸವನ್ನು ಮುಗಿಸದೆ ನೀನು ಇಲ್ಲಿಗೆ ಏಕೆ ಬಂದೆ ಎಂದು ನನ್ನನ್ನು ಕೇಳುತ್ತಾರೆ ಲಕ್ಷ್ಮಣ. ಸಹೋದರ, ಈ ವಿಷಾದವನ್ನು ಬಿಡು. ನಾವು ಒತ್ತಿಗೆಯನ್ನು ಹುಡುಕೋಣ. ಗಿರಿ, ಗೌವರ, ಕಣಿವೆ ಎಲ್ಲಾ ಕಡೆ ಹುಡುಕೋಣ. ಆಗಲಿ ಸೋದರ, ಹುಡುಕೋಣ. ನನ್ನ ಸೀತೆಯನ್ನು ಹುಡುಕೋಣ. ಸಂಪಾತಿ ಪುತ್ರ ಸುಪಾರ್ಶ್ವ, ಇಲ್ಲಿ ಬಾ. ಮುನೀಂದ್ರರಿಗೆ ಪ್ರಣಾಮಗಳು. ನನ್ನಿಂದೇನಾಗಬೇಕು? ನಿನ್ನಿಂದ ನಮಗೆ ಏನೂ ಆಗಬೇಕಾಗಿಲ್ಲ ಸುಪಾರ್ಶ್ವ. ಆದರೆ ನಿನ್ನಿಂದ ಒಂದು ಸ್ತುತ್ಯಾರ್ಹ ಕೆಲಸವಾಗಿದೆ. ಅದೇನು ಮುನೀಂದ್ರ? ಸುಪಾರ್ಶ್ವ, ನೀನು ನಿನ್ನ ತಂದೆಗೆ ಆಹಾರಕ್ಕಾಗಿ ತೆಗೆದುಕೊಂಡು ಹೋಗದೆ ಬಿಟ್ಟ ಆ ತರುಣಿಯನ್ನು ಯಾರೆಂದುಕೊಂಡೆ? ಅವಳೇ ರಘುಕುಲ ತಿಲಕ ಶ್ರೀರಾಮಚಂದ್ರನ ಸತಿ ಸೀತಾದೇವಿ. ಹೌದೇ? ಹಾಗಾದರೆ ಮಹಾಪತಿವ್ರತೆ ಸೀತಾದೇವಿಯನ್ನು ಆ ರಾಕ್ಷಸ ಅಪಹರಿಸಿಕೊಂಡು ಹೋಗುತ್ತಿದ್ದಾನೆಯೇ? ಹೌದು, ಅವನೇ ಆ ದುಷ್ಟರಾವಣ. ಅವನ ವಿನಾಶ ಖಂಡಿತ. ಸೀತಾದೇವಿಗೆ ಯಾವ ಹಾನಿಯೂ ಸಂಭವಿಸುವುದಿಲ್ಲ. ಹೋಗು, ನಿನ್ನ ತಂದೆಗೆ ಆಹಾರ ಹುಡುಕಲು ಹೋಗು. ಹಾಗೇ ಆಗಲಿ ಮುನೀಂದ್ರ.
ನನ್ನ ಲಂಕೆಯು ಬಂದು ಬಿಟ್ಟಿತು. ಸೀತೆ, ನನ್ನ ಲಂಕೆಯನ್ನು ನೋಡು, ನನ್ನ ಸ್ವರ್ಣ ಲಂಕೆಯನ್ನು ನೋಡು. ಆ ಸುಖ ಸುಂದರವಾದ ನಗರವನ್ನು, ಭವ್ಯವಾದ ನನ್ನ ಅರಮನೆಯನ್ನು ಕಂಡ ಕೂಡಲೇ ನೀನೇ ಅಚ್ಚರಿಯಿಂದ ಬೆಚ್ಚಿ ಬೀಳುವೆ. ಏಕೆ ಸೀತೆ, ನನ್ನ ಮಾತಿಗೆ ಪ್ರತಿಕ್ರಿಯಿಸುತ್ತಿಲ್ಲ? ನನ್ನ ಮೇಲೆ ಇನ್ನೂ ಕೋಪವೇ? ಇನ್ನೆಷ್ಟು ಹೊತ್ತು? ಇನ್ನೇನು ನಾವು ಲಂಕೆಗೆ ತೆರಳುತ್ತೇವೆ. ಅಲ್ಲಿ ಭೋಗ ಭಾಗ್ಯಗಳಿಂದ ತುಂಬಿದ ಆ ಅರಮನೆಯನ್ನು ಕಂಡ ಕೂಡಲೇ ನಿನ್ನ ಕೋಪ ತಾಪವು ತಾನಾಗೆ ಇಳಿಯುವುದು. ಲಂಕಿಣಿ 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 ನಾನು, ಲಂಕಿಣಿ 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 ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಿಣಿ 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 ನಾನು, ಲಂಕಿಣಿ 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 ನಾನು. ಹಗಲಿರುಳೆನ್ನದೆ ಲಂಕೆಯ ಕಾಯುವೆ, ಲಂಕಾಧೀಶನ ಸೇವೆಯ ಮಾಡುವೆ. ಆಹಾ, ಹಗಲಿರುಳೆನ್ನದೆ ಲಂಕೆಯ ಕಾಯುವೆ, ಲಂಕಾಧೀಶನ ಸೇವೆಯ ಮಾಡುವೆ. ಯಾರೋ ಹೊಸಬರಿರುವಂತಿದೆ. ಲಂಕಿಣಿ, ಈ ಸುರಸುಂದರಿಯನ್ನು ನಮ್ಮ ಲಂಕೆಯ ಸಾಮ್ರಾಜ್ಞಿಯನ್ನಾಗಿ ಮಾಡಲು ಕಾರ್ಯ ತಂದಿದ್ದೇನೆ. ಬಹಳ ಸಂತೋಷ ಲಂಕೇಶ್ವರ, ಬಹಳ ಸಂತೋಷ. ಇವಳು ಆ ನರಮಾನವನಾದ ರಾಮನ ಪತ್ನಿ ಸೀತೆ. ಈಕೆಯನ್ನು ಇವಳ ಪತಿ ಹುಡುಕಿಕೊಂಡು ಬರುವುದಿಲ್ಲವೇ? ಸಾಧ್ಯವೇ ಇಲ್ಲ. ಆ ರಾಮನಾಗಲಿ ಲಕ್ಷ್ಮಣನಾಗಲಿ ಸಮುದ್ರ ಮಧ್ಯದಲ್ಲಿರುವ ಈ ಅಭೇದ್ಯವಾದ ಲಂಕೆಯನ್ನು ಪ್ರವೇಶಿಸಲು ಅಸಾಧ್ಯ. ನಿಜ ಲಂಕೇಶ್ವರ, ಅಸಂಭವ. ಆ ನರಮಾನವನಲ್ಲಿ ವೀರ ಪರಾಕ್ರಮಿಯಾದ ಅಸುರ ಚಕ್ರವರ್ತಿ ಈ ಲಂಕೇಶ್ವರನಲ್ಲಿ. ಆದರೂ ಲಂಕಿಣಿ, ನೀನು ಬಹಳ ಜಾಗರೂಕತೆಯಿಂದ ಇರಬೇಕು. ಯಾವ ನರ ಪಿಳ್ಳೆಯು ಈ ಲಂಕೆಯನ್ನು ಪ್ರವೇಶಿಸದಂತೆ ನೀನು ಎಚ್ಚರ ವಹಿಸಬೇಕು. ಅದು ನನ್ನ ಕರ್ತವ್ಯ. ಲಂಕಿಣಿ 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 ನಾನು, ಲಂಕಿಣಿ 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 ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಿಣಿ 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 ನಾನು, ಲಂಕಿಣಿ 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 ನಾನು. ಸಹೋದರ, ಮತ್ತೆ ಮತ್ತೆ ದುಃಖಪಟ್ಟು ನಿರಾಶನಾಗಬೇಡ. ನಾವು ಇದೇ ದಾರಿಯಲ್ಲಿ ಮುಂದೆ ಹೋದರೆ ಏನಾದರೂ ತಿಳಿಯಬಹುದು. ಬಾ, ಅತ್ತಿಗೆಯನ್ನು ಹುಡ್ಕೋಣ. ನೀನು ನನ್ನ ಮಹಾರಾಣಿಯಾಗಿ ನನ್ನನ್ನು ಸೇವೆ ಮಾಡುವುದಂತೂ ತಪ್ಪುವುದೇ ಇಲ್ಲ. ಕನಸು, ಬರೀ ಕನಸು, ಎಂದೆಂದಿಗೂ ಈಡೇರಲಾಗದ ಕನಸು. ಬದುಕಬೇಕೆಂಬ ಆಸೆ ಇದ್ದರೆ
ನನ್ನನ್ನು ಬಿಟ್ಟು ಬಿಡು. ಈ ನಿನ್ನ ಪಾಪ ಕಾರ್ಯದಿಂದ ನಿನ್ನ ಎಲ್ಲ ಪ್ರಜೆಗಳು ಅಂತಃಪುರ ಸ್ತ್ರೀಯರು ಸರ್ವನಾಶವಾಗುತ್ತಾರೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ